ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಗಡಿನಾಗೆ ಗುಂಡು ಫೋನ್ ಬಂದಾಗ್ಲೇ ಅನ್ಕಂಡೆ ಇದನ್ನ ಹೆಂಗ್ ಸಾಧ್ಯ ಅಂತವ. ಆದ್ರೂ ನಮ್ಮ ಮಕ್ಕಳವನು ಹೊರಗಿರ ಇರ್ಬೋದು ಅನ್ಕೊಂಡು ಯಾಮಾರ್ಬಿಟ್ಟೆ. ಮನೆಗೆ ಬಂದು ನೋಡಿದ್ರೆ ಏನೂ ಇಲ್ಲ. ಆದ್ರೂ ಇದೆಲ್ಲ ಹೆಂಗಾಯ್ತು, ಯಾಕಾಯ್ತು ಒಂದು ಗೊತ್ತಾಯ್ತಿಲ್ವಲ್ಲ. ಯಜಮಾನ್ರೇ, ಪಾರೋ ಇದೇನ್ರಿ ಹಿಂಗ್ ಕೂತೀರಾ? ಚಳಿ ಆಗ್ತದ್ಯಾ? ಅದಕ್ಕೆ ಅಂತ ಬಿಸಿ ಬಿಸಿ ಹಾಲು ತಗೊಂಡ್ ಬಂದಿದ್ದೀನಿ. ಹಾಲು ಕೊಟ್ಟು. ಹಾಲ ಯವ್ವ ಬೇಡ ಬೇಡ, ಹಾಲ್ ಬೇಡ. ಯಾಕೆ? ಹಾಲು ಕುಡಿದ್ರೇನು? ಅವತ್ತು ಹಾಲು ಕುಡ್ದೆ ಶೃಂಗಾರದ ಹೊಂಗೆ ಮರದಿಂದ ಹಿಡ್ದು ಇಲ್ಲಿ ಮಾರಿ ಕುಡಿ ಮಾವಿನ ತೊಪ್ಪಿನ ಗಂಟ ಹೆಂಗೆಂಗಲೋ ಆಗೋಯ್ತು. ಬೇಡ ಮಾವ, ಆಗ್ಲಿ ಬಿಡು ಮಾವ. ಪಾರೋ, ಈಗ ನೋಡಿದ್ರೆ ಆಗ್ಲಿ ಬಿಡು ಅಂತ್ಯ, ಅವಾಗ ನೋಡಿದ್ರೆ ಆಗಕ್ಕಿಲ್ಲ ಅಂತ್ಯ, ಮೂರ್ ಜನ ನೋಡಿದ್ರೆ ಆಗೋಗೈತೆ ಅಂತಾರೆ. ಮತ್ ನೀನು ಆಗುತ್ತೆ ಅಂತೀಯಲ್ಲ ಪಾರು. ಏನ್ ಪಾರು ಇದು ಆಗತ್ತೆ ಆಯ್ತಿಲ್ಲ? ನಾನು ಅದನ್ನೇ ಕೇಳ್ತಿರೋದು, ಏನಾಗಿದೆ ಏನಾಗಿಲ್ಲ ಅಂತ. ಅದೇ 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 ಅಂದ್ರೆ ಅದೇ ಪಾರು. ಜೋ ನನ್ನ ಮುದ್ದು ಕಂದಮ್ಮ, ನನ್ನ ಪ್ರೀತಿ ಮುದ್ದು ಕಂದಮ್ಮ, ಮಗಿ ಪಾರು ಮಗಿ. ನೀನ್ ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ನಾನು ಅವತ್ತೇ ಹೇಳಿಲ್ವಾ ನಿನಗೆ, ಗಂಡು ಹೆಣ್ಣು ಸೇರಿದ ಮೇಲೆ ಮಗು ಬೇಕಾ ಬೇಡವಾ ಅಂತ ನಿರ್ಧಾರ ತಗೊಳ್ಳೋ ಹಕ್ಕು ಹೆಣ್ಣಿಗೂ ಇರುತ್ತೆ ಅಂತ. ಸೊ ನಾವಿಬ್ರು ಅನ್ಕೊಂಡಿರೋ ಪ್ರಕಾರ ನಮಗೆ ಮಕ್ಕಳಾಗೋ ಚೈತನ್ಯ ಇದ್ರು ನಾವು ಮಕ್ಳು ಮಾಡ್ಕೋತಾ ಇಲ್ಲ. ಓಕೆನಾ? ನೀನೇನು ಯೋಚನೆ ಮಾಡಬೇಡ, ಮಕ್ಳಾಗದೇ ಇದ್ರು ನಾವು ಅನ್ಯೋನ್ಯವ ಸಂಸಾರ ಮಾಡ್ಬೋದು. ಸರಿ ಸರಿ. ಆದ್ರೂ ಈಟಲ್ಲ ಆಗೋಯ್ತಲ್ಲ, ನಂಗೊಂಥರ ತಲೆ ಬಿಸಿ ಆಗ್ಬಿಡ್ತು. ಹೌದು, ಆ ಡಬ್ಬ ಸೀನನ್ ವಾಚಿಂದ ಇಷ್ಟೆಲ್ಲ ಆಗಿದ್ರು ನಾವು. ನೀನ್ ಆರಾಮಾಗಿರು. ಈಗ ಹೊಸಿ ಸಮಾಧಾನ ಆಯ್ತು ನೋಡೋ ನಂಗೆ. ಹಬ್ಬ, ನಂಗೆ ಸಮಾಧಾನ ಆಯ್ತು. ಯಾಕೆ ಗೊತ್ತಾ, ಇಷ್ಟು ದಿನ ನೀನು ಪಾರು ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಜೊತೆಲೇ ಇರು ಪಾರು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತಿದ್ದೆ. ಈಗ ನೋಡು ಇಷ್ಟು ಆರಾಮಾಗಿ ನಗ್ನಗ್ತಾ ಇದೆಯಾ, ತುಂಬ ದೃಷ್ಟಿ ಬಿದ್ಬಿಡುತ್ತೆ. ಇದೇ ಖುಷಿಗೆ ಏನಿಲ್ವಾ? ಹಾಲು ಕೋವನ ಕೊಬ್ಬರಿ ಮಿಠಾಯ? ನಾವು ಹಳ್ಳಿ ಐಕ್ಳು